ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಕೋಡುಬಳೆ ಮಾಡೋದು ಹೇಗೆ ಅಂತ ನೋಡೋಣ. ಈಗೆಲ್ಲ ಸಮ್ಮರು, ಮಕ್ಕಳೆಲ್ಲ ಮನೇಲೇ ಇರ್ತಾರೆ ರಜೆಗಳಿಗೆ. ಊರಿಂದ ನೆಂಟರುಗಳು ಬಂದರೂ ಅಷ್ಟೇ ಈ ಥರ ಮನೇಲೆ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಟೇಸ್ಟಿನೂ ಚೆನ್ನಾಗಿರುತ್ತೆ. ನೋಡಿ, ಈಸಿಯಾಗೆ ಮಾಡ್ಕೊಳ್ಬೋದು. ನೋಡಿ, ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ನಾನಿಲ್ಲಿ ಮೈದಾ 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಹುರ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗದಂಗೆ ಇಲ್ಲಿ ಚಿರೋಟಿ ರವೆ 2ರಿಂದ 3 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನೋಡಿ, ಇದು ಅರ್ಧ ಭಾಗ ಹುರಿದಾದ್ಮೇಲೆ ಇದಕ್ಕೀಗ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಬೇಕು. ನೋಡಿ, ನಾನಿಲ್ಲಿ 1 ಬೌಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಕೈ ಆಡಿಸ್ತಾ ಇರಬೇಕು, ತಳ ಹಿಡಿಯುತ್ತೆ. ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ಅಷ್ಟೊಂದೇನು ಉರಿಯೋದೇನು ಬೇಕಾಗಿಲ್ಲ. ಒಂದು ಸ್ವಲ್ಪ ಬೆಚ್ಚಗಾದಂಗಾದರೆ ಸಾಕು. ನೋಡಿ, ಆಗಿದೆ. ಈಗ ಈ ತಣ್ಣಗಾಗಲಿ. ಅಷ್ಟೊತ್ತಿಗೆ ನೋಡಿ, ಇದಕ್ಕೆ ಸ್ವಲ್ಪ ರುಬ್ಕೊಳ್ಬೇಕು. ನೋಡಿ, ಹಸಿಮೆಣ್ಸಿನ್ಕಾಯಿ ಬೇಕಾದರೆ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಬೋದು. ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಸ್ವಲ್ಪ ಹಸಿಕಾಯಿ, ಸ್ವಲ್ಪ ಹುರ್ಗಡ್ಲೆ, ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕು. ನೋಡಿ, ರುಬ್ಬಿದಾಗಿದೆ. ನೋಡಿ, ನಾನು ಅಕ್ಕಿ ಹಿಟ್ಟು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ತಣ್ಣಗಾದ ನಂತರ. ನೋಡಿ, ಈಗ ಅದಕ್ಕೆ ಏನು ನಾವು ರುಬ್ಕೊಂಡಿರ್ತೀವಿ ಅದನ್ನು ಸೇರಿಸ್ಕೊಳ್ಬೇಕು. ತುಂಬಾ ರುಚಿ ಇರುತ್ತೆ. ಮನೇಲೇ ಮಾಡೋದ್ರಿಂದ ನಾವು ಅಂಗಡಿಲಿ ಅಷ್ಟು ದುಡ್ಡು ಕೊಟ್ಟು ತರೋದಕ್ಕಿಂತ ಆರಾಮ್ಸೆ ಮನೇಲೇ ನಾವು ಮಾಡ್ಕೊಳ್ಬೋದು. ನೋಡಿ, ಕರಿಬೇವು ಸಣ್ಣದಾಗಿ ಕಟ್ ಮಾಡಿರೋಂಥದ್ದು, ಜೀರಿಗೆ 1 ಸ್ಪೂನು, ಮತ್ತು ಇಂಗು ಸ್ವಲ್ಪ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಕಾಯಿಸಿರೋ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ. ಅದು ವಿಡಿಯೋದಲ್ಲಿ ಮಿಸ್ ಆಗಿದೆ. ಮಾಡಬೇಕಾದ್ರೆ ಎಣ್ಣೆ ಹಾಕ್ಕೊಂಡ್ರೆ ಅದು ಸಾಫ್ಟಾಗಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಎಲ್ಲ ಮಿಕ್ಸ್ ಮಾಡಿದ ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ತೆಳುವಾದರೆ ಚೆನ್ನಾಗಿ ಬರಲ್ಲ. ಆಮೇಲೆ ಹಿಟ್ಟೆಲ್ಲ ಹಾಕ್ಕೊಳ್ಬೇಕಾಗುತ್ತೆ. ನೋಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಗಟ್ಟಿ ಅಂದರೆ ವಿಪರೀತ ಗಟ್ಟಿ ಇರಬಾರ್ದು, ಒಂದು ಮೀಡಿಯಮ್ ಅದಕ್ಕೆ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಕಾಯಿಸಿರೋ ಎಣ್ಣೆ ಹಾಕಿದ್ರೇ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇನ್ನೂ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಆಗಲೇ ಹಾಕಿದ್ದೆ, ಇನ್ನೊಂದು 2ರಿಂದ 3 ಸ್ಪೂನಷ್ಟು. ನೋಡಿ, ಈ ಹದ ಕರೆಕ್ಟಾಗಿದೆ. ನಾವು ಮುದ್ದೆ ಮಾಡಿದಾಗ ಆ ಮುದ್ದೆ ಥರ ಬರಬೇಕು, ಉಂಡೆ ಕೈಗೆ ಅಂಟದಂಗೆ. ನಾವಿಟ್ಟು ಕಲಿಸ್ದಾಗ ಅದು ಕೈಗೆ ಅಂಟಬಾರ್ದು. ಆ ಥರ ಇದ್ದರೆ ಕರೆಕ್ಟಾಗಿ ಕರೆಕ್ಟಾಗಿರುತ್ತೆ. ನೋಡಿ, ಈ ಥರ ಬರಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಕೈಗೊಂಚೂರು ಅಂಟಲ್ಲ. ಈ ಅದಕ್ಕೆ ಕಲಿಸ್ಕೊಳ್ಬೇಕು. ಹಿಟ್ಟು ಕರೆಕ್ಟಾಗಿ ಕಲಿಸಿದ್ರೆ ನಾವು ಕೋಡುಬಳೆ ಮಾಡಿದಾಗ ಅದು ನಾವು ಸುತ್ತಕ್ಕೆಲ್ಲ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ತಗೊಂಡು ಒಂದು ಸ್ವಲ್ಪನೇ ತಗೊಂಡು ಈ ಥರ ನೋಡಿ, ಈ ಥರ ರೋಲ್ ಥರ ಮಾಡ್ಕೊಂಡು ಹೋಗಬೇಕು. ನಮ್ಗೆ ಯಾವ ಸೈಜಿಗೆ ಮಾಡ್ತೀವಿ, ಸ್ವಲ್ಪ ದಪ್ಪ ಬೇಕು ಅಂದರೆ ದಪ್ಪ ಇರ್ಬೋದು, ಸ್ವಲ್ಪ ಮೀಡಿಯಮ್ ಸೈಜು ಅಂದರೆ ಸ್ವಲ್ಪ ತೆಳು ಥರ ಈ ಥರ ಮಾಡ್ಕೊಂಡೋಗಿ. ನೋಡಿ, ಈ ಥರ ಮಾಡಿಕೊಂಡು ನೋಡಿ, ಈ ಥರ ಕಟ್ ಮಾಡಿ ಸುಮ್ಮನೆ ಈ ಥರ ಪ್ರೆಸ್ ಮಾಡಿದ್ರೆ ನೋಡಿ ಕೋಡುಬಳೆ ರೆಡಿ ಆಗುತ್ತೆ. ಎಲ್ಲನೂ ಅದೇ ಥರನೇ, ಏನು ಕಷ್ಟ ಏನಿಲ್ಲ. ಸುಮ್ಮನೆ ಒಂದು ರೌಂಡಿಂಗ್ ಸುತ್ತಿ ಪ್ರೆಸ್ ಮಾಡಿದ್ರೆ ಹಿಡ್ಕೊಳ್ಳುತ್ತೆ, ಏನು ಕಟ್ಟಾಗಲ್ಲ, ಏನಿಲ್ಲ. ನೋಡಿ, ಸೈಜು ನಮ್ಗೆ ಯಾವ ಸೈಜಿಗೆ ಬೇಕಾದರೂ ಮಾಡ್ಕೊಳ್ಬೋದು. ದೊಡ್ಡ ಸೈಜ್ ಬೇಕಾದರೂ ಇನ್ನೂ ಪುಟ್ಟದು ಮಾಡ್ಕೊಳ್ಬೋದು, ಇನ್ನೂ ಇದಕ್ಕಿಂತ ದೊಡ್ಡ ಸೈಜು ಮಾಡ್ಬೋದು. ನಾನಿಲ್ಲಿ ಒಂದು ಮೀಡಿಯಮ್ ಸೈಜಷ್ಟು ಮಾಡ್ತಾಯಿದ್ದೀನಿ. ರುಚಿ ಅಂತೂ ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಕೇಳಿ ಕೇಳಿ ಮಾಡಿಸ್ಕೊಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಮನೇಲೇ ಮಾಡಿ ನೋಡಿ. ಅಕ್ಕಿ ಹಿಟ್ಟಿದ್ರೆ ಆರಾಮ್ಸೆ ಮನೇಲೇ ಮಾಡ್ಕೊಳ್ಬೋದು.
ಎಲ್ಲನೂ ಅದೇ ಥರನೇ ಮಾಡಿಟ್ಕೊಂಡು ಒಂದೇ ಸರಿ ಎಣ್ಣೆಯಲ್ಲಿ ಕರ್ಕೊಳ್ಬೋದು. ನೋಡಿ ಎಲ್ಲ ರೆಡಿ ಮಾಡಿದ್ದೀನಿ. ನೋಡಿ ಈಗ ಎಣ್ಣೆ ಕಾದಿದೆ. ನೋಡಿ ಒಂದೊಂದಾಗೆ ಸ್ವಲ್ಪ ಎಣ್ಣೆ ಕಾದ ನಂತರ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲೆ ಎಲ್ಲ ಬ್ಲಾಕ್ ಥರ ಆಗಲ್ಲ, ಹದವಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ ಕಪ್ಪಾಗ್ಬಿಡುತ್ತೆ ಉರಿ ಜಾಸ್ತಿ ಇತ್ತು ಅಂದರೆ. ನೋಡಿ ಈ ಥರ ಎಲ್ಲ ಎಣ್ಣೆನಲ್ಲಿ ಬಿಟ್ಕೊಂಡು ನಿಧಾನಕ್ಕೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಮಾಡಿದ್ರೆ ಸ್ವಲ್ಪ ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಉರಿ ಜಾಸ್ತಿ ಇತ್ತು ಅಂದರೆ ಮೇಲೆಲ್ಲ ಕಪ್ಪಾಗುತ್ತೆ, ಒಳಗಡೆ ಎಲ್ಲ ಹಸಿ ಥರನೇ ಇರುತ್ತೆ. ತಿನ್ನಬೇಕಾದ್ರೂ ಒಂಥರ ಸಾಫ್ಟಾಗಿರುತ್ತೆ, ಅಷ್ಟು ಚೆನ್ನಾಗಿ ಬರಲ್ಲ ಟೇಸ್ಟ್ ಅಷ್ಟೇ. ನೋಡಿ ನಿಧಾನಕ್ಕೆ ಮಾಡೋದ್ರಿಂದ ಹದವಾಗಿ ಚೆನ್ನಾಗಿ ಬೇಯುತ್ತೆ. ನೋಡಿ ಈ ಥರ ಕೈ ಆಡ್ತಾನೆ ಇರಬೇಕು ಎಲ್ಲ ಕಡೆನೂ. ನೋಡಿ ಈ ಥರ ಕಲರ್ ಸ್ವಲ್ಪ ಚೇಂಜ್ ಆಗ್ತಾಯಿದೆ. ತುಂಬ ರೋಸ್ಟ್ ಏನು ಮಾಡೋದು ಬೇಡ, ಸ್ವಲ್ಪ ಇದ್ದಿದ್ದಂಗೆ ತೆಗೆದ್ರೆ ಅದು ಆರಿದ್ಮೇಲೆ ಕಲರು ಅದೇ ಕಲರ್ ಬರುತ್ತೆ. ನಾವು ಇಲ್ಲೇ ಸ್ವಲ್ಪ ಜಾಸ್ತಿ ಕಲರ್ ಕಾಣಿಸ್ಬೇಕು ಅಂತ ಮಾಡಿದ್ರೆ ಆರಿದ ನಂತರ ಅದು ಇನ್ನೂ ಸ್ವಲ್ಪ ಕಪ್ಪಾಗಿ ಕಾಣುತ್ತೆ, ಅದು ತಿಂದ್ರೂ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋಲ್ಲ. ಒಂದು ಮೀಡಿಯಮ್ ಅದಕ್ಕೆ ಬಂದಾಗ ತೆಗೆದುಬಿಡ್ಬೇಕು. ನೋಡಿ ಆಗಿದೆ ಈಗಿದು. ನೋಡಿ ಎಲ್ಲನೂ ಅದೇ ಥರನೇ ನಾನು ಇನ್ನೊಂದು ರೌಂಡ್ ಹಾಕ್ತಾಯಿದ್ದೀನಿ. ಬೇಗನೆ ಆಗಿಬಿಡುತ್ತೆ. ಫಸ್ಟ್ನೇ ಸರಿ ಹಾಕಿದಾಗ ಸ್ವಲ್ಪ ಲೇಟು, ಎಣ್ಣೆ ಸ್ವಲ್ಪ ಕಾದಿರಲ್ವಲ್ಲ, ಎರಡನೇ ಸರಿಗಂದರೆ ಬೇಗನೆ ಆಗೋಗುತ್ತೆ. ಎರಡನೇ ಸರಿ ಹಾಕಬೇಕಾದ್ರೆ ಸ್ಟವ್ ಸಿಮ್ಮಲ್ಲಿ ಇಟ್ಕೊಳ್ಬೇಕು, ಎಣ್ಣೆ ಚೆನ್ನಾಗಿ ಕಾದ್ಬಿಟ್ಟಿರುತ್ತೆ. ನೋಡಿ ಬೇಗನೆ ಆಗುತ್ತೆ. ಈ ಕಲರ್ ಬಂದರೆ ಸಾಕು, ತೆಗೆದುಬಿಡ್ಬೇಕು. ನಮ್ಗೆ ಆರಿದಾಗ ಅದು ಗೋಲ್ಡನ್ ಬ್ರೌನ್ ಕಲರ್ ಚೆನ್ನಾಗಿ ಬರುತ್ತೆ, ಅವಾಗ ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟು ಚೆನ್ನಾಗಿದೆ. ಮಕ್ಕಳೆಲ್ಲ ಇಷ್ಟಪಟ್ಟರು. ಒಂದು ಸರಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡು ಅಂತ ಕೇಳ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.